ಬೇಲೂರು ಪಟ್ಟಣದ ಕೋಟೆಯ ವಿಷ್ಣು ಸಮುದ್ರದ ದಡದಲ್ಲಿರುವ ಮಹಾಶಕ್ತಿ ಶ್ರೀ ದುರ್ಗಮ್ಮನವರ ದೇವಾಲಯದಲ್ಲಿ ನಡೆದ ಜಾತ್ರಾ ಮಹೋತ್ಸವವು ಭಕ್ತಿ ಭಾವ ಸಂಭ್ರಮ ಮತ್ತು ಸಂಪ್ರದಾಯದ ವೈಭವದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಏಪ್ರಿಲ್ 10ರಂದು ಶುಕ್ರವಾರ ಬೆಳಿಗ್ಗೆ ಉತ್ಸವ ದೇವರಿಗೆ ವಿಷ್ಣು ಸಮುದ್ರದ ತೀರದಲ್ಲಿ ಮಹಾಭಿಷೇಕ ನೆರವೇರಿಸಲಾಯಿತು. ಬಳಿಕ ಮಧ್ಯಾಹ್ನ ಕೆಂಡೋತ್ಸವ ವಿಧಿಗಳು ನಡೆದವು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಅನೇಕರು ಭಾಗವಹಿಸಿ ತಮ್ಮ ಹರಕೆ ಇಷ್ಟಾರ್ಥ ಸಿದ್ಧಿ ಸೇವೆ ಸಲ್ಲಿಸಿದರು. ಏಪ್ರಿಲ್ 11ರಂದು ಶನಿವಾರ ಬೆಳಿಗ್ಗೆ ಹರಕೆ ಒಪ್ಪಿಸುವ ಕಾರ್ಯಕ್ರಮ ಜರುಗಲಿದೆ. ನಂತರ ಶನಿವಾರ ಮಧ್ಯಾಹ್ನ ಸಿಡಿ ಉತ್ಸವವು ಭಕ್ತರ ಹರ್ಷೋದ್ಗಾರದ ನಡುವೆ ನೆರವೇರಲಿದ್ದು, ಏಪ್ರಿಲ್ 12ರಂದು ಭಾನುವಾರ ಮಂಡೆ ಹಾಗೂ ದಿಡರೂಡು ಕಾರ್ಯಕ್ರಮಗಳು ನಡೆಯಲಿವೆ. ಮಧ್ಯಾಹ್ನ ಉತ್ಸವದ ಹಲವು ಸೇವೆಗಳೊಂದಿಗೆ ಜಾತ್ರೆ ಮಹೋತ್ಸವಕ್ಕೆ ಸಮಾರೋಪ ಕಾಣಲಿದೆ. ಸ್ಥಳೀಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಕುಟುಂಬ ಸಮೇತರಾಗಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಕೃತಜ್ಞರಾದರು. ಚನ್ನಕೇಶವ ಜಾತ್ರೆಯ ಬಳಿಕ ದುರ್ಗಮ್ಮ ದೇವಿಗೆ ಪೂಜೆ ಪರಂಪರೆ ಮುಂದುವರಿಕೆ. ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ನಂತರ ನಡೆಯುವ ಪರಂಪರೆಯ ಅಂಗವಾಗಿ ಗ್ರಾಮ ದೇವತೆ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಚನ್ನಕೇಶವ ದೇವಸ್ಥಾನ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹ ಪ್ರಿಯ ಭಟ್ ತಾಯಿಗೆ ಮೊದಲ ಪೂಜೆ ಸಲ್ಲಿಸಿ ನಾಡಿನ ಜನತೆಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಬರಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಪ್ರಾರ್ಥಿಸಿದರು. ದೇಗುಲದ ಮುಖಂಡರಾದ ಯುಟಿ ಕೇಶವಮೂರ್ತಿ ಮಾತನಾಡಿ, ಗ್ರಾಮ ದೇವತೆಯ ಆರಾಧನೆ ನಮ್ಮ ಸಂಪ್ರದಾಯದ ಪ್ರಮುಖ ಅಂಗವಾಗಿದ್ದು, ಇದು ಜನರ ಒಗ್ಗಟ್ಟು ಹಾಗೂ ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತದೆ. ದೇವಸ್ಥಾನದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ದುರ್ಗಮ್ಮ ಚಿಕ್ಕಮ್ಮ ತಾಯಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಹೇಳಿದರು. ಚನ್ನಕೇಶವ ದೇಗುಲದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಮಾತನಾಡಿ, ನಮ್ಮ ಪೂರ್ವ ಕಾಲದಿಂದ ಬಂದಿರುವ ಪದ್ಧತಿಯಂತೆ ಕೇಶವ ದೇವರ ಜಾತ್ರೆಯ ನಂತರ ಮೊದಲು ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ದುರ್ಗಮ್ಮ ದೇವಿಯನ್ನು ಕೇಶವರಿಗೆ ತಂಗಿ ಎಂಬ ಭಾವದಿಂದ ಆರಾಧಿಸಲಾಗುತ್ತದೆ. ಬಳಿಕ ಅಂತರಘಟ್ಟಮ್ಮ ದೇವಿಗೂ ಪೂಜೆ ನಡೆಯುತ್ತದೆ ಎಂದು ವಿವರಿಸಿದರು. ಪೂಜೆ ಸಂದರ್ಭದಲ್ಲಿ ಕೇಶವ ಪ್ರಸಾದವನ್ನು ಸಮರ್ಪಿಸಿ ಭಕ್ತರಿಗೆ ಹಂಚಲಾಗುತ್ತದೆ. ಊರು ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ, ಜನರ ಆರೋಗ್ಯ ಕಾಪಾಡಲ್ಪಡಲಿ ಎಂದು ದೇವಿಯ ಬಳಿ ಪ್ರಾರ್ಥಿಸಲಾಗುತ್ತದೆ. ಉಡಿಪೂಜೆಯೊಂದಿಗೆ ಈ ಕಾರ್ಯಕ್ರಮ ನೆರವೇರಿಸುವುದು ನಮ್ಮ ಹಳೆಯ ಸಂಪ್ರದಾಯ ಎಂದರು. ಗ್ರಾಮ ದೇವತೆ ಬೇಲೂರಿನ ಮತ್ತು ಚನ್ನಕೇಶವ ಸೌಮ್ಯನಾಯಕಿ ರಂಗನಾಯಕಿಯವರ ಸಾನ್ನಿಧ್ಯದಲ್ಲಿ ನಮ್ಮ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹ ಪ್ರಿಯ ಭಟ್ ಅವರು ಆಗಮಿಸಿ ತಾಯಿಗೆ ಮೊಟ್ಟ ಮೊದಲನೇ ಪೂಜೆನ ಸಲ್ಲಿಸಿ ನಾಡಿನ ಜನತೆಗೆ ಮಳೆ ಬೆಳೆ ಸಮೃದ್ಧಿಯಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡಿ ಸರ್ವರಿಗೂ ಸರ್ವ ನಾಡ ಭಕ್ತರಿಗೂ ಎಲ್ಲರೂ ಒಳ್ಳೆಯ ಆರೈಸಲಿ, ಆಶೀರ್ವಾದ ಮಾಡಲಿ ಅಂತ ಭಟ್ರು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಈಗ ನಮ್ಮ ಭಟ್ರು ಅಂತ ಹೇಳಿ ಈ ಮಹೋತ್ಸವದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಸೇರಿದಂತೆ ಅರ್ಚಕರಾದ ಗುರಪ್ಪಗೌಡ, ಪದ್ಮರಾಜು, ಅಣ್ಣೇಗೌಡ, ಮೋಹನ್ ಕುಮಾರ್, ಭದ್ರೇಗೌಡ, ಸತ್ಯನಾರಾಯಣ ಹಾಗೂ ನಾಡಗೌಡರು ಸೇರಿದಂತೆ ಅನೇಕ ಭಕ್ತಾದಿಗಳು ಭಾಗವಹಿಸಿದ್ದರು. ದೇವಸ್ಥಾನದ ವಹಿವಾಟುದಾರರು ಹಾಗೂ ಭಕ್ತರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ್ದರು. ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.